ಇವತ್ತು ಬೆಂಗಳೂರು ಬಿಟ್ರೆ ಅಂಜುಮನ್ CM ಇಬ್ರಾಹಿಂ ಸಾಹೇಬ್ರೆ ಕೇಳ್ಬೇಕ್ರಿ ಇದನ್ನ. ಬೆಂಗಳೂರು ಅಂಜುಮನ್ ಬಿಟ್ರೆ ಹುಬ್ಬಳ್ಳಿ ಧಾರವಾಡ ದೊಡ್ಡ ಪ್ರಮಾಣದ ಅಂಜುಮನ್. ಇಲ್ಲಿ ಮಕ್ಕಳ ಶಿಕ್ಷಣಗೋಸ್ಕರ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಏನು ಒಂದು ITI ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್, ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಎಲ್ಲಿ ಹೋಗ್ಬೇಕ್ರಿ ನಮ್ಮ ಮಕ್ಕಳು? ಕೂಲಿ ನಾಲಿ ಮಾಡಿ ಜೀವನ ಕಲಿತು ಇವತ್ತು ಮನೆ ನಡೆಸೋದು ಕಷ್ಟ ಆದಾಗ ಫೀಸ್ ಯಾರು ಕಟ್ಟೋರು? ಅಂತ ಒಂದು ಯೂನಿವರ್ಸಿಟಿ ಮಾಡುವ ಸಲುವಾಗಿ ನಮ್ಮ CM ಇಬ್ರಾಹಿಂ ಸಾಹೇಬ್ರು 10 ಎಕರೆ ಅಡಿಗೆಲ್ಲ ನಮ್ಮ ಜೊತೆ ಎಲ್ಲ ಕುಡ್ಕೊಂಡ್ ಮಾಡಿದ್ರು 1 ತಿಂಗಳಿಂದ. ನಮ್ಗೆ ಎಷ್ಟೊಂದು ಖುಷಿ ಆಯ್ತು. ಇವತ್ತು ಅಂಜುಮನ್ ನೂರಾರು ಕೋಟಿ ವ್ಯವಹಾರಗಳು ಮಾಡಕತ್ತಾವ, ಆದ್ರೆ ಶಿಕ್ಷಣ ಕೇಂದ್ರಗಳಿಲ್ಲ. ಅಲ್ಲಿ ಶಿಕ್ಷಣ ಮಹತ್ವ ಕಲಿಸ್ಬೇಕು, ಉಚಿತ ಶಿಕ್ಷಣ ಕಲಿಸ್ಬೇಕು. ಇವತ್ತು ಅಲ್ಪಸಂಖ್ಯಾತರಿಂದ ನೂರಾರು ಕೋಟಿ ರೂಪಾಯಿ ಎಲ್ಲಿ ಹೋಗ್ತಾ ಇದ್ದೀರಿ? ಈ ಜನ್ಮ ದಿನಾಚರಣೆ ದಿವಸ ಇದನ್ನ ಯಾಕೆ ಹೇಳ್ತಾನಂತ ಅಂತಿರ್ಬೇಕು. ಯಾಕಂದ್ರೆ ನಮ್ಮ ಜನ ಇವತ್ತು ಕೇಳ್ಕೋಬೇಕು. ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸಾವಿರಾರು ಕೋಟಿ, ನೂರಾರು ಕೋಟಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಇಲ್ಲ. ನಮಗೊಂದು ಲೇಬಲ್ ಕೊಟ್ಟಾರ, ಪಂಚರ್ ತೆಗೆಯೋ. ಯಾಕೆ ಪಂಚರ್ ತೆಗೆಯೋ? ಯಾಕೆ ಏರೋನಾಟಿಕ್ಸ್ ಇಂಜಿನಿಯರ್ ಆಗಬಾರ್ದು? ಒಬ್ಬ ಮೆಕ್ಯಾನಿಕಲ್, ಒಬ್ಬ ನಟ್ ಬೋಲ್ಟ್ ತಯಾರು ಮಾಡವ ಡಾಕ್ಟರ್ ಆಗಬಾರ್ದು? ಇವತ್ತು ದಯಮಾಡಿ ಇಲ್ಲಿ ವೇಳೆ ಅಭಾವನ ಐತಿ, ನನಗೆ ಸುದ್ದಿ ಹೇಳ್ಬೇಕಾದ್ರೆ 1 ತಾಸು ಬೇಕಾಕೈತಿ. ನಾ ಇನ್ನೂ ಹೇಳ್ತಿದ್ನಿ, ದಯಮಾಡಿ ಕ್ಷಮಿಸ್ರಿ ಏನಾದರೂ ತಪ್ಪಾದ್ರೆ. ಇವತ್ತು ನಾವು ಎಲ್ಲರೂ ಸಮಪಾಲಾಗಿ ಸಮಬಾಳಾಗಿ ಒಂದು ಸುಖದ ಸಂಸಾರ, ನೆಮ್ಮದಿಯ ಜೀವನ, ಶಾಂತಿ ಮತ್ತು ಅಮನದ ಜೀವನ ಇವತ್ತು ನಮ್ಮ ಮೊಹಮ್ಮದ್ ಪೈಗಂಬರರು ಹಾಕಿಕೊಟ್ಟಂತ ಮಾರ್ಗದರ್ಶನ. ವಿಧವೆಯರನ್ನ ಗೌರವಿಸಿರಿ. ಎಷ್ಟೊಂದು ಚಿಕ್ಕ ಮಕ್ಕಳು, ವೃದ್ಧರಿಗೆ ಸಹಿತ ನಾವು ಇವತ್ತು ಗೌರವ ಕೊಡ್ತಾ ಇಲ್ಲ, ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೀರಿ. ದಯಮಾಡಿ ಫಾರಿನ್ಗೆ ಹೋಗಿ ಅಲ್ಲಿಂದ ದುಡ್ಡು ವೃದ್ಧಾಶ್ರಮಕ್ಕೆ ಬರ್ತಾವ. ನಾನು ನೈಜ ಕತೆ ಹೇಳ್ತೀನಿ. ನಮ್ಮ ಮುಸಲ್ಮಾನರು, ನಾನು ಕೆಲವು ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಾಗ ನಿಮ್ಮ ಮಕ್ಕಳು ಎಲ್ದಾವಮ್ಮ ಅಂದಾಗ ಫಾರಿನ್ದಲ್ಲಿ ಅದಾರ 5 ತಿಂಗಳ 10,000 ರೂಪಾಯಿ ಹಾಕ್ತಾರ. ಕಿರ್ಸನ್ರ ಮುದಿಕ್ ನನಗೆ ಗಂಜಿ ಕೊಡ್ತಾಳ ಅಂದಳು. ಎಷ್ಟೊಂದು ಕಠಿಣ ಪರಿಸ್ಥಿತಿ ನೋಡಿ. ಅನ್ನ ಹಾಕಿದ ಈ ಇಸ್ಲಾಮದ ಅರ್ಥ ಏನಂತ ಕೇಳಿದಾಗ ಹಸಿದವನಿಗೆ ಅನ್ನ ನೀಡೋದು ಇಸ್ಲಾಂ ಅಂತ ಹೇಳ್ತೀರಿ. ಇವತ್ತು ನಾವೇನ್ ಮಾಡಕತ್ತೀವಿ? ನಮ್ಮ ವಿಧವೆಯರು ಇವತ್ತು ಕಸ ಮುಸುರಿ ತಿಕ್ಕಾಕತ್ತಾರ. ಅವರಿಗೊಂದು ಕಾಯಕಲ್ಪದ ಶಕ್ತಿ ಕೊಡಬೇಕು. ಅದನ್ನ CM ಇಬ್ರಾಹಿಂ ಸಾಹೇಬ್ರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗ್ತೈತಿ ಇದೇ ಡಿಸೆಂಬರ್ದಲ್ಲಿ. ಇವತ್ತು ನಾನು ಬಹಳ ಸಂತೋಷದಿಂದ ಹೇಳಾಕತ್ತೀನಿ, ಯುವಕರು ಅವರಿಗೆ ಸಾಥ್ ಕೊಡಬೇಕು, ಅವರ ಮಾರ್ಗದರ್ಶನ ನಮಗೆ ಬೇಕು. ದಕ್ಷಿಣ ಭಾರತದಲ್ಲಿ ಯೋಜನಾ ಆಯೋಗದ ಉಪಾಧ್ಯಕ್ಷರ ಯಾರಾದ್ರೂ ಆಗಿದ್ರೆ CM ಇಬ್ರಾಹಿಂ ಸಾಹೇಬ್ರು ಮಾತ್ರ. ಪ್ರಧಾನ ಮಂತ್ರಿಗಳನ್ನ ತಯಾರು ಮಾಡಿದರು, ಮುಖ್ಯಮಂತ್ರಿಗಳನ್ನ ತಯಾರು ಮಾಡಿದರು. CM ಇಬ್ರಾಹಿಂ ಸಾಹೇಬ್ರು ನಮ್ಗೊಂದು ಶಕ್ತಿ, ಮಾರ್ಗದರ್ಶಕರು. ಅವರ ರೀತಿ ನೀತಿ ತತ್ವ ಸಿದ್ಧಾಂತ ನಾವು ಇವತ್ತು ಅಳವಡಿಕೆ ಮಾಡ್ಕೊಂಡ್ರೆ ನಮ್ಮಲ್ಲಿ ಶಿಕ್ಷಣ ಬರ್ತೈತಿ, ಯೂನಿವರ್ಸಿಟಿನೂ ಬರ್ತಾವ, ಕಾಲೇಜ್ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜು ಬರ್ತಾವ. ಅದನ್ನು ಹಾವೇರಿಯಾಗಿ ಮಾಡಿ ತೋರ್ಸಾರ.